ಬಹಳಷ್ಟು ಧಾರ್ಮಿಕ ವ್ಯಕ್ತಿಗಳು ತಾವು ಲೌಕಿಕ ಸುಖಗಳನ್ನ ತ್ಯಜಿಸಿದ್ದೇವೆ ಅಂತ ಹೇಳ್ತಾರೆ. ಆದರೆ ಧಾರ್ಮಿಕ ಸುಖಭೋಗಗಳಲ್ಲೇ ಮುಳುಗಿ ಹೋಗಿರ್ತಾರೆ. ಈ ಮಾತು ಕೇಳಿದಾಗ ಒಂಥರ ಆಶ್ಚರ್ಯ ಆಗತ್ತೆ ಅಲ್ವಾ? ಖಂಡಿತ. ಧಾರ್ಮಿಕ ಸುಖಭೋಗ ಅಂದ್ರೆ ಏನು, ಅದು ಹೇಗೆ ಅಪಾಯಕಾರಿಯಾಗುತ್ತೆ ಅಂತ ಯೋಚನೆ ಬರುತ್ತೆ. ಇದು 16ನೇ ಶತಮಾನದ ಅನುಭಾವಿ ಕವಿ ಶಿಲುಬೆಯ ಸಂತ ಜಾನ್ ಅವರ ಮಾತು. ನೀವು ಆರಿಸಿದ ಈ ವಾಕ್ಯ ಇದೆಯಲ್ಲ, ಅದು ಅವರ ಇಡೀ ತತ್ವಶಾಸ್ತ್ರದ ಬಾಗಿಲನ್ನೇ ತೆರೆಯುತ್ತೆ. ಓ, ಅಂದ್ರೆ ಲೌಕಿಕ ಸುಖ ಮಾತ್ರ ಅಲ್ಲ, ಆಧ್ಯಾತ್ಮಿಕ ಅನುಭವದಿಂದ ಸಿಗುವ ಆನಂದ ಕೂಡ ನಮ್ಮ ಅಹಂಕಾರವನ್ನ ಬೆಳೆಸಬಹುದು, ಅದು ದೇವರನ್ನ ಸೇರೋಕೆ ಅಡ್ಡಿಯಾಗಬಹುದು ಅನ್ನೋದೇ ಅವರ ಬೋಧನೆಯ ತಿರುಳು. ಇವತ್ತು ನಾವು ಚರ್ಚೆ ಮಾಡ್ತಿರೋದು ಇದೇ ಶಿಲುಬೆಯ ಸಂತ ಜಾನ್ ಅವರ ಬಗ್ಗೆ. ಹೌದು. 16ನೇ ಶತಮಾನದ ಸ್ಪೇನ್ನ ಕವಿ, ಸಂತ ಮತ್ತು ಅನುಭಾವಿ ಪಂಡಿತ ಅಂತಲೇ ಹೆಸರುವಾಸಿಯಾದವರು. ನಮ್ಮ ಮುಂದಿರೋ ಮೂಲಗಳ ಪ್ರಕಾರ ಅವರ ಜೀವನ, ಅವರ ಬರಹಗಳು ಎಲ್ಲವನ್ನೂ ನೋಡಿದಾಗ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಏನು ಅಂತ? ಒಬ್ಬ ವ್ಯಕ್ತಿ ತೀವ್ರವಾದ ಬಡತನ, ಹಿಂಸೆ ಎಲ್ಲವನ್ನೂ ಅನುಭವಿಸಿದ್ದಾನೆ. 9 ತಿಂಗಳು ಒಂದು ಸಣ್ಣ ಕತ್ತಲು ಕೋಣೆಯಲ್ಲಿ ಸೆರೆಯಾಗಿದ್ದ. ಅಂಥವನಿಂದ ಸ್ಪ್ಯಾನಿಷ್ ಭಾಷೆಯ ಅತ್ಯಂತ ಸುಂದರವಾದ ಪ್ರೇಮ ತುಂಬಿದ ಕಾವ್ಯ ಹೇಗೆ ಹುಟ್ಟೋಕೆ ಸಾಧ್ಯ? ಇಷ್ಟೊಂದು ಆಳವಾದ ಆಧ್ಯಾತ್ಮಿಕ ಒಳನೋಟಗಳು ಎಲ್ಲಿಂದ ಬಂತು? ನಿಜ. ಈ ಸಂಕೀರ್ಣ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳೋದೇ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ. ಹಾಗಾದ್ರೆ ಅವರ ಕಥೆಯನ್ನ ಆರಂಭದಿಂದಲೇ ಶುರು ಮಾಡೋಣ ಅಲ್ವಾ? ಖಂಡಿತ. ಯಾಕಂದ್ರೆ ಅವರ ಬಾಲ್ಯದ ಕಷ್ಟಗಳೇ ಅವರ ಮುಂದಿನ ಆಧ್ಯಾತ್ಮಿಕ ಪಯಣಕ್ಕೆ ದಾರಿ ಮಾಡಿಕೊಟ್ಟಿದ್ದು. ಹೌದು. ಅವರ ಮೂಲ ಹೆಸರು ಜುವಾನ್ ಡಿ ಎಫ್ಎಸ್ವೈ ಆಲ್ವರೇಜ್. ಅವರ ತಂದೆ ಗೊಂಜಾಲೋ ಒಂದು ಶ್ರೀಮಂತ ಕುಲೀನ ಕುಟುಂಬದವರು. ಆದ್ರೆ ಅವರು ಒಬ್ಬ ಬಡ ಅನಾಥೆ ಕ್ಯಾಚಲಿನಾ ಅವರನ್ನ ಪ್ರೀತಿಸಿ ಮದುವೆಯಾದ್ರು. ಅದರ ಪರಿಣಾಮ ಏನಾಯ್ತು ಅಂದ್ರೆ ಅವರ ಕುಟುಂಬ ಅವರನ್ನು ಮನೆಯಿಂದ ಹೊರಹಾಕಿತು. ಹೌದು. ಅಷ್ಟೇ ಅಲ್ಲ, ಅವರ ಕುಟುಂಬದ ರೇಷ್ಮೆ ವ್ಯಾಪಾರದಲ್ಲಿ ಅವರು ನೋಡಿಕೊಳ್ತಿದ್ದ ಕೆಲಸವನ್ನು ಕಳೆದುಕೊಂಡ್ರು. ಗೊಂಜಾಲೋಗೆ ಬೇರೆ ದಾರಿನೇ ಇರಲಿಲ್ಲ. ನೇಕಾರರಾಗಿ ಕೆಲಸ ಶುರು ಮಾಡಬೇಕಾಯ್ತು. ಹೌದು, ತಮ್ಮ ಪತ್ನಿಯ ಜೊತೆ. ಆದ್ರೆ ಶ್ರೀಮಂತಿಕೆಯಲ್ಲಿ ಬೆಳೆದ ಅವರಿಗೆ ಆ ಕಷ್ಟಪಟ್ಟು ದುಡಿಯೋ ಅಭ್ಯಾಸ ಇರ್ಲಿಲ್ಲ. ಬಡತನ ಮತ್ತು ಅನಾರೋಗ್ಯದಿಂದ ಜಾನ್ ಹುಟ್ಟೋಕು ಮೊದಲೇ ಅವರು ತೀರ್ಕೊಂಡ್ರು. ಅಲ್ಲಿಂದ ಶುರುವಾಯ್ತು ನೋಡಿ ಕ್ಯಾಟಲಿನಾ ಅವರ ಜೀವನ ಹೋರಾಟ. 3 ಗಂಡು ಮಕ್ಕಳನ್ನ ಸಾಕಲು ಅವರು ಪಟ್ಟಪಾಡು ಅಂದ್ರೆ ಅಷ್ಟಿಷ್ಟಲ್ಲ. ಆ ಬಡತನ ಎಷ್ಟ್ರ ಮಟ್ಟಿಗಿತ್ತಂದ್ರೆ ಅಪೌಷ್ಟಿಕತೆಯಿಂದ ಜಾನ್ ಅವರ ಅಣ್ಣ ಲೂಯಿಸ್ ಚಿಕ್ಕ ವಯಸ್ಸಲ್ಲೇ ತೀರಿ ಹೋದ್ರು. ಇದು ಆ ಕುಟುಂಬ ಎದುರಿಸಿದ ಬಡತನದ ತೀವ್ರತೆಗೆ ಒಂದು ಕಠೋರ ಸಾಕ್ಷಿ. ಪರಿಸ್ಥಿತಿ ತೀರಾ ಹದಗೆಟ್ಟಾಗ ಕ್ಯಾಟಲಿನಾ ತಮ್ಮ ಉಳಿದ 2 ಮಕ್ಕಳೊಂದಿಗೆ ಮೆಡಿನಾ ಡೆಲ್ ಕ್ಯಾಂಪೋ ಅನ್ನೋ ಪಟ್ಟಣಕ್ಕೆ ವಲಸೆ ಹೋದ್ರು. ಅಲ್ಲಿ ಜಾನ್ಗೆ ಅದೃಷ್ಟವಶಾತ್ ಬಡ ಮಕ್ಕಳಿಗಾಗಿಯೇ ಇದ್ದ ಒಂದು ಶಾಲೆಯಲ್ಲಿ ಓದುವ ಅವಕಾಶ ಸಿಕ್ಕಿತು. ಹೌದು. ಆಮೇಲೆ 14ನೇ ವಯಸ್ಸಿನಲ್ಲಿ ಅವರು ಒಂದು ಆಸ್ಪತ್ರೆಯಲ್ಲಿ ಕೆಲ್ಸಕ್ಕೆ ಸೇರಿದ್ರು. ಅದು ಸಾಮಾನ್ಯ ಆಸ್ಪತ್ರೆ ಆಗಿರಲಿಲ್ಲ. ಅಲ್ಲಿ ಸಾಂಕ್ರಾಮಿಕ ರೋಗದಿಂದ ಬಳಲುತ್ತಿದ್ದವರು ಮತ್ತು ಮಾನಸಿಕ ಅಸ್ವಸ್ಥರಿಗೆ ಚಿಕಿತ್ಸೆ ಕೊಡ್ತಿದ್ರು. ಯೋಚನೆ ಮಾಡಿ, ಚಿಕ್ಕ ವಯಸ್ಸಲ್ಲೇ ಇಂಥ ನೋವು, ಸಂಕಟ, ಸಾವನ್ನ ಹತ್ತಿರದಿಂದ ನೋಡಿದ ಅನುಭವ ಅವರ ಮೇಲೆ ಗಾಢವಾದ ಪರಿಣಾಮ ಬೀರಿರ್ಬೇಕು. ನೀವ್ ಹೇಳಿದ್ದು ಸರಿ. ಸಾಮಾನ್ಯವಾಗಿ ಇಂಥ ಕಷ್ಟಗಳನ್ನ ಅನುಭವಿಸಿದಾಗ ಕೆಲವರು ಜುಗುಪ್ಸೆಗೆ ಒಳಗಾಗ್ತಾರೆ, ದೇವರ ಮೇಲಿನ ನಂಬಿಕೆಯನ್ನೇ ಕಳ್ಕೋಬಹುದು. ಆದರೆ ಜಾನ್ ಅವರ ವಿಷಯದಲ್ಲಿ ಇದು ಸಂಪೂರ್ಣ ಉಲ್ಟಾ ಆಯಿತು. ಹೌದು. ಈ ನೋವೇ ಅವರನ್ನು ದೇವರ ಹತ್ತಿರಕ್ಕೆ ಸೆಳೆಯಿತು. ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಲೇ ಅವರು ಜೆಸುಯಿಟರ ಶಾಲೆಯಲ್ಲಿ ಲ್ಯಾಟಿನ್, ಗ್ರೀಕ್ ಮತ್ತು ಮಾನವಿಕಗಳನ್ನ ಆಳವಾಗಿ ಅಧ್ಯಯನ ಮಾಡಿದ್ರು. ಅಂದ್ರೆ ಬಾಲ್ಯದಿಂದಲೇ ಲೌಕಿಕ ಜಗತ್ತಿನ ಸುಖ ಎಷ್ಟು ತಾತ್ಕಾಲಿಕ, ಎಷ್ಟು ಸುಳ್ಳು ಅನ್ನೋದನ್ನ ಅನುಭವದಿಂದಲೇ ಕಲಿತಿದ್ರು. ನಿಖರವಾಗಿ. ಈ ಹಿನ್ನೆಲೆಯಲ್ಲಿ ಅವರು ತಮ್ಮ 21ನೇ ವಯಸ್ಸಿನಲ್ಲಿ ಅಂದ್ರೆ 1563ರಲ್ಲಿ ಕಾರ್ಮೆಲ್ ಸಭೆಗೆ ಸೇರಿದ್ದು ಒಂದು ಸಹಜವಾದ ಹೆಜ್ಜೆಯಂತೆ ಕಾಣಿಸುತ್ತೆ ಅಲ್ವಾ? ಖಂಡಿತ. ಆಗ ಅವರು ಜಾನ್ ಆಫ್ ಸೇಂಟ್ ಮಥಿಯಾಸ್ ಎಂಬ ಹೆಸರನ್ನ ಸ್ವೀಕರಿಸಿದ್ರು. ಆದ್ರೆ ಇಲ್ಲೊಂದು ಕುತೂಹಲಕಾರಿ ವಿಷಯವಿದೆ. ಏನು? ಅವರಿಗೆ ಆಗ ಚಾಲ್ತಿಯಲ್ಲಿದ್ದ ಕಾರ್ಮೆಲ್ ಸಭೆಯ ಸರಳ ನಿಯಮಗಳ ಬಗ್ಗೆ ಅಸಮಾಧಾನವಿತ್ತು. ಸಭೆಯ ಮೂಲ ಸ್ಥಾಪಕರ ಕಠಿಣ ನಿಯಮಗಳನ್ನ ಪಾಲಿಸಬೇಕು ಅಂತ ಅವರಿಗೆ ಆಸೆ. ಅದಕ್ಕಾಗಿ ವಿಶೇಷ ಅನುಮತಿಯನ್ನು ಪಡೆದ್ರು ಅಂತ ಮೂಲಗಳಲ್ಲಿದೆ. ಹೌದು. ಮೊದಲಿಂದಲೂ ಅವರಿಗೆ ಸುಲಭದ ದಾರಿ ಇಷ್ಟವಿರಲಿಲ್ಲ. ಕಠಿಣ ತಪಸ್ಸಿನ ಮೂಲಕವೇ ಸತ್ಯವನ್ನು ಹುಡುಕೋ ಛಲ. ಆಮೇಲೆ 1567ರಲ್ಲಿ ಅವರು ಪಾದ್ರಿಯಾಗಿ ದೀಕ್ಷೆ ಪಡೆದರು. ಇದರ ನಂತರ ಅವರ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬಂತು.
ಅವಿಲಾದ ಸಂತ ತೆರೇಸಾ ಅವರ ಭೇಟಿ. ಅದು ಕೇವಲ ಒಂದು ಭೇಟಿಯಾಗಿರಲಿಲ್ಲ. ಅದೊಂದು 2 ಶಕ್ತಿಶಾಲಿ ಮನಸ್ಸುಗಳ ಮಿಲನ. ಸಂತ ತೆರೇಸಾ ಆಗಲೇ 52 ವರ್ಷದ ಅನುಭವಿ ಸನ್ಯಾಸಿನಿ. ಅವರು ಕಾರ್ಮೆಲ್ ಸಭೆಯನ್ನ ಸುಧಾರಿಸೋಕೆ ಪ್ರಯತ್ನ ಮಾಡ್ತಿದ್ರು. ಹೌದು, ಸಭೆಯು ತನ್ನ ಮೂಲ ಉದ್ದೇಶದಿಂದ ದೂರ ಸರಿದಿದೆ ಅಂತ ಅವರು ನಂಬಿದ್ರು. ಅವರಿಗೆ ತಮ್ಮ ಈ ದೃಷ್ಟಿಕೋನವನ್ನ ಅರ್ಥ ಮಾಡಿಕೊಳ್ಳೋ, ಜೊತೆಯಾಗಿ ನಿಲ್ಲೋ ಒಬ್ಬ ವ್ಯಕ್ತಿ ಬೇಕಿತ್ತು. ಆ ವ್ಯಕ್ತಿಯವರಿಗೆ 25 ವರ್ಷದ ಯುವಕ ಜಾನ್ ಅವರಲ್ಲಿ ಕಂಡ್ರು. ನಿಖರವಾಗಿ ಜಾನ್ ಅವರಲ್ಲಿದ್ದ ಆಧ್ಯಾತ್ಮಿಕ ತೀವ್ರತೆ, ಜ್ಞಾನ, ಅದನ್ನೆಲ್ಲ ತೆರೇಸಾ ತಕ್ಷಣ ಗುರುತಿಸಿದ್ರು. ಆಕ್ಚುಲಿ ಜಾನ್ ಅವರು ಕಾರ್ಮೆಲ್ ಸಭೆ ಬಿಟ್ಟು ಇನ್ನೂ ಕಠಿಣವಾದ ಕಾರಥೂಸಿಯನ್ ಸಭೆಗೆ ಸೇರೋ ಯೋಚನೆಯಲ್ಲಿದ್ರು ಅಂತಾನೂ ಇದೆ. ಹೌದು, ಆದ್ರೆ ತೆರೇಸಾ ಅವರ ಮಾತುಗಳನ್ನ ಕೇಳಿ ಇಲ್ಲೇ ಇದ್ದು ಸುಧಾರಣೆಗಾಗಿ ಹೋರಾಡಲು ನಿರ್ಧರಿಸಿದ್ರು. ಇದೇ ಸಂದರ್ಭದಲ್ಲಿ ಅವರು ತಮ್ಮ ಹೆಸರನ್ನ ಶಿಲುಬೆಯ ಸಂತ ಜಾನ್ ಅಂತ ಬದಲಾಯಿಸಿಕೊಂಡ್ರು. ಆ ಹೆಸರು ಅವರ ಮುಂದಿನ ಬದುಕಿನ ಸಂಕೇತದಂತಿತ್ತು. ಶಿಲುಬೆ ಅಂದ್ರೆ ನೋವು, ತ್ಯಾಗ. ಮತ್ತು ಅವರ ಜೀವನದುದ್ದಕ್ಕೂ ಇದು ನಿಜವಾಯಿತು. ಹೌದು, ಅವರಿಬ್ರು ಸೇರಿ ಡಿಸ್ಕಾಲ್ಸ್ ಕಾರ್ಮಲೈಟ್ಸ್ ಅಂದ್ರೆ ಪಾದರಕ್ಷೆಗಳಿಲ್ಲದ ಕಾರ್ಮಲೈಟ್ಸ್ ಅನ್ನೋ ಸುಧಾರಿತ ಶಾಖೆಯನ್ನ ಸ್ಥಾಪಿಸಿದ್ರು. ಪಾದರಕ್ಷೆ ಇಲ್ಲದಿರುವುದು ಬಡತನ ಮತ್ತು ಲೌಕಿಕ ತ್ಯಾಗದ ಸಂಕೇತ. ಹೌದು, ನಿರಂತರ ಪ್ರಾರ್ಥನೆ, ಏಕಾಂತ, ಕಠಿಣ ಉಪವಾಸ, ಹೀಗೆ ಮೂಲ ಆದರ್ಶಗಳಿಗೆ ಮರಳುವುದೇ ಇವರ ಗುರಿಯಾಗಿತ್ತು. ಆದರೆ ಯಾವುದೇ ವ್ಯವಸ್ಥೆಯಲ್ಲಿ ಸುಧಾರಣೆ ತರಲು ಹೊರತಾಗ ವಿರೋಧ ಇದ್ದೇ ಇರುತ್ತೆ. ಇಲ್ಲೂ ಹಾಗೇ ಆಯಿತು. ಖಂಡಿತ. ಸ್ಥಾಪಿತ ಕಾರ್ಮೆಲ್ ಸಭೆಯ ಅಂದ್ರೆ ಕಾರ್ಮೆಲೈಟ್ಸ್ ಆಫ್ ದಿ ಅಬ್ಸರ್ವೆನ್ಸ್ ಸದಸ್ಯರು ಇದನ್ನ ಸಹಿಸಲಿಲ್ಲ. ಅವ್ರಿಗೆ ಈ ಸುಧಾರಣೆಗಳು ತಮ್ಮ ಆರಾಮದಾಯಕ ಜೀವನಕ್ಕೆ ಕಂಟಕ ಅಂತ ಅನಿಸ್ತು. ಹೌದು, ಈ ಸಂಘರ್ಷ ಎಷ್ಟು ತೀವ್ರವಾಯ್ತಂದ್ರೆ ಜಾನ್ ಅವರನ್ನ 2 ಬಾರಿ ಅಪಹರಿಸಿ ಬಂಧಿಸಲಾಯಿತು. 2ನೇ ಬಾರಿಯ ಬಂಧನ 1577ರಲ್ಲಿ ನಡೆದಿದ್ದು ಅತ್ಯಂತ ಕ್ರೂರವಾಗಿತ್ತು. 9 ತಿಂಗಳ ಕಾಲ ಅದೇ ಅವರ ಜಗತ್ತು. ಅದರ ವಿವರಗಳನ್ನು ಕೇಳಿದರೆ ಮೈ ನಡುಗುತ್ತೆ. ಹೌದು, ತಿನ್ನೋಕೆ ಬರೀ ಬ್ರೆಡ್ ಮತ್ತು ನೀರು, ಸ್ನಾನವಿಲ್ಲ, 9 ತಿಂಗಳು ಒಂದೇ ಜೊತೆ ಬಟ್ಟೆ. ತೀವ್ರವಾದ ಹೇನಿನ ಕಾಟ, ಚಳಿಗಾಲದ ಕೊರೆಯುವ ಚಳಿ, ಬೇಸಿಗೆಯ ಸುಡುವ ಬಿಸಿಲು ಎಲ್ಲವನ್ನೂ ಅಲ್ಲೇ ಸಹಿಸಬೇಕಿತ್ತು. ಇಲ್ಲಿ ನನಗೆ ಒಂದು ವಿಷಯ ಅಂದ್ರೆ ತುಂಬಾನೇ ಕಾಡುದು. ಹೇಳಿ. ಅವರನ್ನ ಬಂಧಿಸಿದ್ದು, ಹಿಂಸಿಸಿದ್ದು ಯಾರೋ ಹೊರಗಿನವರಲ್ಲ. ಹೌದು, ಅವರದೇ ಧಾರ್ಮಿಕ ಸಭೆಯ ಸಹೋದರರು. ತಮ್ಮದೇ ಸನ್ಯಾಸಿಗಳು ಇನ್ನೊಬ್ಬ ಸನ್ಯಾಸಿಗೆ ಈ ಮಟ್ಟದ ಕ್ರೌರ್ಯವನ್ನ ಹೇಗೆ ತೋರಲು ಸಾಧ್ಯವಾಯಿತು? ಅಧಿಕಾರ ಮತ್ತು ಸ್ಥಾಪಿತ ವ್ಯವಸ್ಥೆಯ ಮೇಲಿನ ಹಿಡಿತವನ್ನ ಯಾರೂ ಸುಲಭವಾಗಿ ಬಿಟ್ಟುಕೊಡೋಲ್ಲ. ಅದು ಧಾರ್ಮಿಕ ಕ್ಷೇತ್ರವೇ ಆಗಿರ್ಲಿ. ಖಂಡಿತ. ಅಷ್ಟೇ ಅಲ್ಲ, ವಾರಕ್ಕೆ 3 ಬಾರಿ ಇಡೀ ಸನ್ಯಾಸಿಗಳ ಸಮುದಾಯದ ಮುಂದೆ ಜಾನ್ ಅವರನ್ನ ನಿಲ್ಲಿಸಿ ಚಾಟಿಯಿಂದ ಹೊಡೆಯಲಾಗುತ್ತಿತ್ತು. ಓ ದೇವ್ರೇ! ಪ್ರಾಯಶ್ಚಿತ್ತದ ಹೆಸರಿನಲ್ಲಿ ಈ ಅವಮಾನ ಮತ್ತು ಹಿಂಸೆ ನಡೆಯುತ್ತಿತ್ತು. ಇಲ್ಲಿಗಾನ್ ಕತೆ ಒಂದು ಅದ್ಭುತವಾದ ತಿರುವು ಪಡೆಯುತ್ತೆ. ಇಂತಹ ಅಕಲ್ಪನೀಯ ದೈಹಿಕ ಮತ್ತು ಮಾನಸಿಕ ಹಿಂಸೆಯ ನಡುವೆ ಜಾನ್ ತಮ್ಮ ಅತ್ಯಂತ ಪ್ರಸಿದ್ಧ ಅನುಭಾವಿ ಕವಿತೆಗಳನ್ನು ರಚಿಸಿದ್ದು. ಹೌದು, ಡಾರ್ಕ್ ನೈಟ್ ಆಫ್ ದ ಸೋಲ್ ಮತ್ತು ಸ್ಪಿರಿಚುವಲ್ ಕ್ಯಾಂಟಿಕಲ್ನ ಪ್ರಮುಖ ಭಾಗಗಳು ಹುಟ್ಟಿದ್ದೇ ಆ ಸೆರೆಮನೆಯ ಕತ್ತಲಿನಲ್ಲಿ. ಇದು ನಿಜಕ್ಕೂ ನಂಬೋಕೆ ಕಷ್ಟ. ದೈಹಿಕವಾಗಿ ಸಂಪೂರ್ಣ ಕುಸಿದು ಹೋಗಿರುವಾಗ ಅವರ ಆತ್ಮ ಅತ್ಯಂತ ಶ್ರೇಷ್ಠ ಕಾವ್ಯವನ್ನು ಹೇಗೆ ಹೆಣೆಯುತ್ತಿತ್ತು? ಇದೇ ಅವರ ತತ್ವಶಾಸ್ತ್ರದ ತಿರುಳು. ಅವರು ಇದನ್ನ ಕೇವಲ ಹಿಂಸೆ ಅಂತ ನೋಡ್ಲಿಲ್ಲ. ಹಾಗಾದ್ರೆ ಅವರ ದೃಷ್ಟಿಯಲ್ಲಿ ದೇವರು ನಮ್ಮ ಲೌಕಿಕ ಮತ್ತು ಆಧ್ಯಾತ್ಮಿಕ ಅಹಂಕಾರವನ್ನ ಕಳಚಲು ಈ ಕತ್ತಲೆಯ ರಾತ್ರಿಯನ್ನ ಬೆಳೆಸ್ತಾನೆ. ಆ ಸೆರೆಮನೆಯ ಕತ್ತಲು, ಆ ಹಸಿವು, ಆ ನೋವು, ಇದೆಲ್ಲವೂ ಅವರ ಆತ್ಮವನ್ನು ಶುದ್ಧೀಕರಿಸುವ ಬೆಂಕಿಯಾಗಿತ್ತು. ನಿಖರವಾಗಿ. ಕಾವ್ಯ ಅನ್ನೋದು ಆ ಶುದ್ಧೀಕರಣದ ಪ್ರಕ್ರಿಯೆಯ ಫಲವಾಗಿ ಹೊರಹೊಮ್ಮುತ್ತಿತ್ತೇ ಹೊರತು ನೋವನ್ನು ಮರೆಯೋಕೆ ಬರದಿದ್ದಲ್ಲ. ನೀವು ಕತ್ತಲೆಯ ರಾತ್ರಿ ಅಂತ ಹೇಳಿದ್ರಿ, ಅಂದ್ರೆ ಡಾರ್ಕ್ ನೈಟ್ ಆಫ್ ದ ಸೋಲ್. ಈ ಪರಿಕಲ್ಪನೆಯನ್ನ ಸ್ವಲ್ಪ ವಿವರಿಸ್ತೀರಾ? ಇದು ಅಂದ್ರೆ ಸುಮ್ನೆ ಕಷ್ಟದ ಸಮಯ ಅನ್ನೋ ಅರ್ಥದಲ್ಲ, ಅಥವಾ ಅದಕ್ಕಿಂತ ಆಳವಾದದ್ದ? ಅದಕ್ಕಿಂತ ತುಂಬಾ ಆಳವಾದದ್ದು. ಡಾರ್ಕ್ ನೈಟ್ ಅಂದ್ರೆ ಬರೀ ದೈಹಿಕ ಸಂಕಟ ಅಲ್ಲ, ಅದೊಂದು ಆಧ್ಯಾತ್ಮಿಕ ಸ್ಥಿತಿ. ಅಂದ್ರೆ ಈ ಹಂತದಲ್ಲಿ ಸಾಧಕನಿಗೆ ದೇವರು ತನ್ನಿಂದ ದೂರವಾಗಿದ್ದಾನೆ, ತನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ತಿಲ್ಲ, ತಾನು ಸಂಪೂರ್ಣವಾಗಿ ಕೈ ಬಿಡಲ್ಪಟ್ಟಿದ್ದೇನೆ ಅನ್ನೋ ತೀವ್ರವಾದ ಭಾವನೆ ಬರುತ್ತೆ. ಮೊದಲು ಸಿಕ್ತಿದ್ದ ಆಧ್ಯಾತ್ಮಿಕ ಸಮಾಧಾನ ಎಲ್ಲವೂ ಮಾಯವಾಗುತ್ತಾ? ಹೌದು. ಸಂತ ಜಾನ್ ಪ್ರಕಾರ ಇದು ದೇವರನ್ನು ಯಾವುದೇ ಸ್ವಾರ್ಥವಿಲ್ಲದೆ ಕೇವಲ ಪ್ರೀತಿಗಾಗಿ ಪ್ರೀತಿಸಲು ಆತ್ಮವನ್ನು ಸಿದ್ಧಪಡಿಸುವ ಒಂದು ಅತ್ಯಗತ್ಯ ಹಂತ. ನಮ್ಮ ಅಹಂಕಾರವನ್ನು ಸಂಪೂರ್ಣವಾಗಿ ಸುಟ್ಟು ಹಾಕುವ ಪ್ರಕ್ರಿಯೆ. ಹೌದು. ಸೊ ಆ ಸೆರೆವಾಸ ಅವರಿಗೆ ಶಿಕ್ಷೆಯಾಗಿರಲಿಲ್ಲ, ಬದಲಿಗೆ ಆಧ್ಯಾತ್ಮಿಕ ಬೆಳವಣಿಗೆಯ ಒಂದು ವೇದಿಕೆಯಾಗಿತ್ತು. ಆಗಸ್ಟ್ 1578ರಲ್ಲಿ ಅವರು ಆ ಸೆರೆಮನೆಯಿಂದ ಪವಾಡ ಸದೃಶವಾಗಿ ಪಾರಾದರು.
ಹೌದು, 9 ತಿಂಗಳ ನಂತರ ದೈಹಿಕವಾಗಿ ಸಂಪೂರ್ಣ ದುರ್ಬಲರಾಗಿದ್ದ ವ್ಯಕ್ತಿ ರಾತ್ರಿಯ ಕತ್ತಲಲ್ಲಿ ತಪ್ಪಿಸಿಕೊಂಡಿದ್ದು ಒಂದು ಪವಾಡವೇ ಸರಿ. ರಾತ್ರಿಯಿಡೀ ದಾರಿ ತಿಳಿಯದೆ ಅಲೆದಾಡುವಾಗ ಒಂದು ಬೀದಿ ನಾಯಿಯನ್ನು ಹಿಂಬಾಲಿಸಿ ಜನವಸತಿ ಪ್ರದೇಶವನ್ನು ತಲುಪಿದರು ಅಂತ ಮೂಲಗಳು ಹೇಳುತ್ತವೆ. ಹೌದು, ಅಲ್ಲಿ ಅವರು ಸಂತ ತೆರೇಸಾ ಅವರ ಕನ್ಯಾಸ್ತ್ರೀಯರ ಆಶ್ರಯ ಪಡೆದ್ರು. ಅವರು ಆ ಸೆರೆಮನೆಯಿಂದ ಹೊರತಂದಿದ್ದು ತಮ್ಮ ದೇಹವನ್ನು ಮಾತ್ರವಲ್ಲ. ಆ 9 ತಿಂಗಳಲ್ಲಿ ಬರೆದಿದ್ದ ಅನುಭಾವಿ ಕಾವ್ಯವನ್ನೂ ಸಹ. ಹೌದು, ಆ ಕನ್ಯಾಸ್ತ್ರೀಯರ ಮುಂದೆ ತಮ್ಮ ಕವಿತೆಗಳನ್ನು ಓದಿ ಅದರ ಅರ್ಥವನ್ನು ವಿವರಿಸ್ತಿದ್ರು. ಆ ಅನುಭವವೇ ನಂತರ ಅವರ ಶ್ರೇಷ್ಠ ಕೃತಿಗಳಿಗೆ ಅಡಿಪಾಯವಾಯಿತು. ಆ 4 ಪ್ರಮುಖ ಕೃತಿಗಳು ಅಸೆಂಟ್ ಆಫ್ ಮೌಂಟ್ ಕಾರ್ಮೆಲ್, ಡಾರ್ಕ್ ನೈಟ್ ಆಫ್ ದ ಸೋಲ್, ಲಿವಿಂಗ್ ಫ್ಲೇಮ್ ಆಫ್ ಲವ್ ಮತ್ತು ಸ್ಪಿರಿಚುವಲ್ ಕ್ಯಾಂಟಿಕಲ್ಸ್. ಇವುಗಳನ್ನ ಇವತ್ತಿಗೂ ಅನುಭಾವಿ ಸಾಹಿತ್ಯದಲ್ಲಿ ಮೈಲಿಗಲ್ಲುಗಳೆಂದು ಪರಿಗಣಿಸಲಾಗುತ್ತೆ. ಇವು ಕೇವಲ ಪುಸ್ತಕಗಳ ಅಥವಾ ಇವುಗಳ ನಡುವೆ ಏನಾದರೂ ಸಂಬಂಧವಿದೆಯಾ? ಖಂಡಿತವಾಗಿಯೂ ಸಂಬಂಧವಿದೆ. ಅವು ಕೇವಲ ಪುಸ್ತಕಗಳಲ್ಲ, ಆಧ್ಯಾತ್ಮಿಕ ಪಯಣದ ನಕ್ಷೆಗಳು. ಓ, ಅಸೆಂಟ್ ಆಫ್ ಮೌಂಟ್ ಕಾರ್ಮೆಲ್ ಮತ್ತು ಡಾರ್ಕ್ ನೈಟ್ ಇವೆರಡೂ ಆತ್ಮವು ದೇವರನ್ನು ತಲುಪಲು ಹೇಗೆ ಲೌಕಿಕ ಮತ್ತು ಆಧ್ಯಾತ್ಮಿಕ ಆಸೆಗಳನ್ನ ತ್ಯಜಿಸಬೇಕು ಅಂತ ವಿವರಿಸ್ತವೆ. ಅಂದ್ರೆ ಪಯಣದ ಹೇಗೆ ಮತ್ತು ಏಕೆ ಅಂತ. ಹೌದು. ಹಾಗಾದ್ರೆ ಸ್ಪಿರಿಚುವಲ್ ಕ್ಯಾಂಟಿಕಲ್ ಮತ್ತು ಲಿವಿಂಗ್ ಫ್ಲೇಮ್ ಆಫ್ ಲವ್ ಆ ಪಯಣದ ಗಮ್ಯವನ್ನ ವರ್ಣಿಸ್ತವೆ. ಆತ್ಮವು ದೇವರೊಂದಿಗೆ ಐಕ್ಯವಾದ ನಂತರದ ಸ್ಥಿತಿ. ಹೌದು, ಆ ಪರಮಾನಂದದ ಸ್ಥಿತಿಯನ್ನ, ಆ ಪ್ರೇಮದ ತೀವ್ರತೆಯನ್ನ ಅತ್ಯಂತ ಕಾವ್ಯಾತ್ಮಕವಾಗಿ ವರ್ಣಿಸ್ತವೆ. ಅದ್ಭುತ. ಕಾಲಕ್ರಮೇಣ ಅವರ ಸುಧಾರಣಾ ಪ್ರಯತ್ನಗಳಿಗೆ ಮಾನ್ಯತೆ ಸಿಕ್ಕಿತು 1580ರಲ್ಲಿ. ಹೌದು, ಪೋಪ್ ಅವರು ಡಿಸ್ಕಾಲ್ಸ್ಡ್ ಕಾರ್ಮೆಲೈಟ್ಸ್ಗೆ ಸ್ವತಂತ್ರ ಪ್ರಾಂತದ ಸ್ಥಾನಮಾನವನ್ನ ನೀಡಿದ್ರು. ಜಾನ್ ಅವರನ್ನು ಒಂದು ಹೊಸ ಮಠದ ಮುಖ್ಯಸ್ಥರಾಗಿ ನೇಮಿಸಲಾಯಿತು. ಅವರ ಮತ್ತು ತೆರೇಸಾ ಅವರ ಹೋರಾಟಕ್ಕೆ ಅಧಿಕೃತ ಗೆಲುವು ಸಿಕ್ಕಿತು. ಆದರೆ ಅವರ ಜೀವನದ ಕೊನೆಯ ದಿನಗಳೂ ಕೂಡ ಅಷ್ಟೇ ಸಂಕಷ್ಟಮಯವಾಗಿದ್ದು. ಇದು ವಿಪರ್ಯಾಸ. 1591ರಲ್ಲಿ ಅವರ ಕಾಲಿನ ಒಂದು ಸಣ್ಣ ಹುಣ್ಣು ಗ್ಯಾಂಗ್ರೀನ್ ಆಗಿ ಬದಲಾಯಿತು. ಚಿಕಿತ್ಸೆಗಾಗಿ ಅವರನ್ನು ಉಬೇಡಾ ಎಂಬಲ್ಲಿನ ಮಠಕ್ಕೆ ಕಳುಹಿಸಲಾಯಿತು. ಆದ್ರೆ ಅಲ್ಲಿನ ಮೇಲಾಧಿಕಾರಿಗೆ ಜಾನ್ ಅವರನ್ನ ಕಂಡ್ರೆ ಆಗೋತಿರ್ಲಿಲ್ಲ. ಅವರು ಜಾನ್ ಅವರನ್ನು ಮಠಕ್ಕೆ ಹೊರೆ ಅಂತ ಭಾವಿಸಿ ತುಂಬಾ ಕಠಿಣವಾಗಿ ನಡೆಸ್ಕೊಂಡ್ರು. ಇದು ಅವರ ವಿನಯ ಮತ್ತು ಕ್ಷಮಾಗುಣದ ಅಂತಿಮ ಪರೀಕ್ಷೆಯಂತಿತ್ತು. ಆದರೂ ಜಾನ್ ಒಮ್ಮೆಯೂ ದೂರು ಹೇಳಿಲಿಲ್ಲ. ಇಲ್ಲ, ಬದಲಿಗೆ ತಮ್ಮ ಸಾವಿಗೆ ಕೆಲವೇ ಗಂಟೆಗಳ ಮೊದಲು ಆ ಮೇಲಾಧಿಕಾರಿಯನ್ನು ತಮ್ಮ ಕೋಣೆಗೆ ಕರೆಸಿದ್ರು. ಕರೆಸಿ ಏನ್ ಹೇಳಿದ್ರು? ಅವರು ಆ ಅಧಿಕಾರಿಯ ಮುಂದೆ ಮಂಡಿಯೂರಿ, ನಾನು ನಿಮಗೆ ಹೊರೆಯಾಗಿದ್ದಕ್ಕಾಗಿ, ನನ್ನಿಂದ ನಿಮಗಾದ ತೊಂದರೆಗಾಗಿ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಂಡ್ರು. ಈ ಒಂದು ಕೃತ್ಯ ಆ ಅಧಿಕಾರಿಯನ್ನ ಸಂಪೂರ್ಣವಾಗಿ ಬದಲಾಯಿಸ್ಬಿಟ್ಟು. ಹೌದು, ಜಾನ್ ಅವರ ಪಾವಿತ್ರ್ಯತೆಯನ್ನ ಅರಿತುಕೊಂಡು ಅವರು ಕಣ್ಣೀರು ಹಾಕಿದ್ರು. ಡಿಸೆಂಬರ್ 14, 1591ರ ಮಧ್ಯರಾತ್ರಿ ಜಾನ್ ಅವರು, ತಂದೆಯೇ, ಇಗೋ ನಿಮ್ಮ ಕೈಗಳಲ್ಲಿ ನನ್ನ ಆತ್ಮವನ್ನು ಒಪ್ಪಿಸುತ್ತೇನೆ ಅಂತ ಹೇಳ್ತಾ ನಿಧನರಾದರು. ನಂತರ 1726ರಲ್ಲಿ ಅವರನ್ನ ಸಂತರೆಂದು ಮತ್ತು 1926ರಲ್ಲಿ ಚರ್ಚ್ನ ಪಂಡಿತ ಅಂತ ಘೋಷಿಸಲಾಯಿತು. ಹಾಗಾದ್ರೆ ಒಟ್ಟಾರೆಯಾಗಿ ಅವರ ಜೀವನವನ್ನ ನೋಡಿದಾಗ ನಮಗೇನ್ ತಿಳಿಯುತ್ತೆ? ತೀವ್ರವಾದ ಸಂಕಟ ಮತ್ತು ಕಷ್ಟಗಳನ್ನ ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತು ಆಳವಾದ ಒಳನೋಟಕ್ಕೆ ಒಂದು ಅಡಿಪಾಯವಾಗಿ ಪರಿವರ್ತಿಸಬಹುದು ಅನ್ನೋದೇ ಅವರ ಜೀವನ ಸಾರುವ ದೊಡ್ಡ ಸತ್ಯ. ಖಂಡಿತ. ಅವರ ಕತ್ತಲೆಯ ರಾತ್ರಿ ಎಂಬ ಪರಿಕಲ್ಪನೆ ಕೇವಲ ನೋವು ಅಥವಾ ದುಃಖವಲ್ಲ. ಅದು ದೇವರೊಂದಿಗೆ ಸಂಪೂರ್ಣವಾಗಿ ಒಂದಾಗುವ ದಾರಿಯಲ್ಲಿ ಆತ್ಮಕ್ಕೆ ಬೇಕಾದ ಒಂದು ಅಗತ್ಯವಾದ ಶುದ್ಧೀಕರಣದ ಪ್ರಕ್ರಿಯೆ. ಕತ್ತಲೆ ಮೂಲಕವೇ ಬೆಳಕನ್ನು ತಲುಪುವುದು. ಅವರ ದೈಹಿಕ ಸೆರೆವಾಸವೇ ಅವರ ಆಂತರಿಕ ಸ್ವಾತಂತ್ರ್ಯಕ್ಕೆ ಕಾರಣವಾಯಿತು. ಹೌದು, ಅವರ ಕಾವ್ಯ ಹುಟ್ಟಿದ್ದೇ ಕತ್ತಲೆ ಕೋಣೆಯಲ್ಲಿ. ಇದು ಅವರ ಬದುಕಿನ ಅತ್ಯಂತ ಶಕ್ತಿಶಾಲಿ ರೂಪಕ ಅಲ್ವಾ? ಹೌದು. ಎಲ್ಲವೂ ಕಳೆದು ಹೋಯಿತು, ಎಲ್ಲವೂ ಮುಗೀತು ಅಂದ್ಕೊಂಡಾಗ ಅಲ್ಲೇ ಅತ್ಯಂತ ಅಮೂಲ್ಯವಾದದ್ದು ಹುಟ್ಟುಕೊಳ್ಬೋದು. ಖಂಡಿತ. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆಯನ್ನ ಕೇಳೋಣ. ನಮ್ಮೆಲ್ಲರ ಜೀವನದಲ್ಲೂ ಇಂತಹ ಕತ್ತಲೆಯ ರಾತ್ರಿಗಳು ಬರ್ತಾವೆ ಅಲ್ವಾ? ಖಂಡಿತ ಬರುತ್ತೆ. ಅದು ವೃತ್ತಿಯಲ್ಲಿ ಫೇಲ್ಯೂರ್ ಆಗಿರ್ಬೋದು, ವೈಯಕ್ತಿಕ ನಷ್ಟ ಇರ್ಬೋದು, ಅಥವಾ ಒಂದು ಅಸ್ತಿತ್ವದ ಬಿಕ್ಕಟ್ಟು. ಹೌದು. ಇವುಗಳನ್ನ ನಾವು ಬರೀ ಸಹಿಸಿಕೊಂಡು ಹೋಗ್ಬೇಕಾದ ನೋವುಗಳು ಅಂತ ಅನ್ಕೋಬೇಕಾ? ಅಥವಾ ಸಂತ ಜಾನ್ ಅವರಂತೆ ಅವುಗಳನ್ನು ನಮ್ಮದೇ ಆದ ಆಳವಾದ ತಿಳುವಳಿಕೆ ಮತ್ತು ಬೆಳವಣಿಗೆಗೆ ಅವಕಾಶಗಳಾಗಿ ನೋಡಲು ಸಾಧ್ಯವೇ? ನಮ್ಮನ್ನು ಬಂಧಿಸುವ ಗೋಡೆಗಳನ್ನೇ ನಮ್ಮ ಆತ್ಮದ ರೆಕ್ಕೆಗಳನ್ನು ಬಿಚ್ಚಲು ಬೇಕಾದ ವೇದಿಕೆಯನ್ನಾಗಿ
ಪರಿವರ್ತಿಸಿಕೊಳ್ಳುವ ಸಾಧ್ಯತೆಯ ಬಗ್ಗೆ ಈ ಚರ್ಚೆ ನಮ್ಮನ್ನು ಯೋಚಿಸುವಂತೆ ಮಾಡ್ತದೆ.